Good morning students. Welcome to Political Science class. In this lesson number 1, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, origin and growth of Indian political system. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಅಧ್ಯಾಯ 1 ಆರಂಭಿಸಿ ಕಳೆದ ತರಗತಿಗಳಲ್ಲಿ ಸುಮಾರು 8 ಸಂಗತಿಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡೋದ್ರ ಮುಖಾಂತರ ಅರ್ಥ ಮಾಡ್ಕೊಂಡಿದ್ದೀವಿ ವಿದ್ಯಾರ್ಥಿಗಳು. ಅಂತಂದ್ರೆ ನಾವು ಇವತ್ತಿನ ಒಂದು ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮೊದಲು ನಾವು ವಿಶೇಷವಾಗಿ ತಮಗೆಲ್ಲರೂ ಗೊತ್ತಿರುವ ಹಾಗೆ ಸ್ವರ್ಗ ಎಲ್ಲಿರುತ್ತಪ್ಪ? ಆಕಾಶದಲ್ಲಿ ಇರುತ್ತೆ. ನಿಮ್ಮ ಪ್ರಕಾರ ಎಲ್ಲಿರುತ್ತೆ? ಭೂಮಿಯ ಮೇಲೆ ಇರುತ್ತೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಭಾರತದ ಭೂಪ್ರದೇಶದಲ್ಲಿರ್ತಕ್ಕಂಥ ಏನು ಧರ್ತಿಕ ಸ್ವರ್ಗ ಅಥವಾ ಈ ಹೆವೆನ್ ಆಫ್ ದ ಅರ್ತ್, ಭೂಮಿಯ ಸ್ವರ್ಗ ಅಂತ ಹೇಳ್ತಾರೆ, ಆ ಪ್ರದೇಶವನ್ನು ಒಮ್ಮೆ ನೋಡಿಕೊಂಡು ಆಮೇಲೆ ಇಂದಿನ ತರಗತಿನ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಸುಂದರವಾಗಿರ್ತಕ್ಕಂಥ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ನಮಗೆಲ್ಲ ಏನಿಸ್ತದೆ? ನಾವು ಆ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಭಾವನೆ ತಮ್ಮಲ್ಲಿ ಮೂಡಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅದು ನೀವು ಗಮನಿಸಿದ ಪ್ರದೇಶ ಯಾವುದು? ವೆರಿ ಗುಡ್, ಜಮ್ಮು ಕಾಶ್ಮೀರ. ಏನಿದೆ? ಹಿಮಾಲಯ ಪರ್ವತ ಇದೆ, ಹಿಮವನ್ನ ಬೀಳ್ತಕ್ಕಂಥದ್ದು.
ಆರೋಹಣ ವಿದ್ಯಾರ್ಥಿಗಳೇ, ಇವತ್ತಿನ ಸಂಗತಿ ಯಾವುದು? ಭಾರತದ ಒಕ್ಕೂಟಕ್ಕೆ ಕಾಶ್ಮೀರದ ಸೇರ್ಪಡೆ. ಹೌ ದ ಬ್ರಿಟಿಷ್ ಸ್ಟೇಟ್ ಆಫ್ ಕಾಶ್ಮೀರ್ merged with Indian Union. So today class we going for the learning about how the Kashmir was the state was merged with Indian Union. ವಿದ್ಯಾರ್ಥಿಗಳೇ, ಸೊ ಇಂದಿನ ತರಗತಿಯಲ್ಲಿ ತಾವೆಲ್ಲರೂ ಕೂಡ ನಾವು ಈ ಒಂದು 8ನೇ ಸಂಗತಿಯಾಗಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಕಳೆದ ತರಗತಿಗಳಲ್ಲಿ ಅವೆಲ್ಲ ಹೇಳಿದ್ರೆ ಜೂನಾಗಢ ಯಾವತ್ತು ಸೇರ್ಪಡೆ ಆಗಿತ್ತು? ಜನಮತ ಸಂಗ್ರಹದ ಮುಖಾಂತರ ಅದು ಕಂಡಕ್ಟ್ ಪಬ್ಲಿಕ್ ಒಪಿನಿಯನ್. ಅದೇ ರೀತಿ ಹೆಚ್ಚಿನ ಜನ ಭಾರತದ ಪರವಾಗಿ ಮತವನ್ನು ಚಲಾಯಿಸಿದ ಪ್ರಕಾರ, ಅದೇ ರೀತಿ ಪ್ರಜಾಮತ ಸಂಗ್ರಹಣೆಯಿಂದ ಆ ಒಂದು ಜೂನಾಗಢ ಒಂದು ಪ್ರಾಂತ್ಯವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು ಅಂತ ಅರ್ಥ ಮಾಡಿಕೊಂಡಿದೆ. ಅದರ ಹೈದರಾಬಾದ್ ಪ್ರಾಂತ್ಯ ವಿಲೀನ ಆಯಿತು ಭಾರತಕ್ಕೆ. ಎಸ್, ಮಿಲಿಟರಿ ಕಾಲೇಜ್ ಚೆನ್ನೈ ಅಂದ್ರೆ ಆಪರೇಷನ್ ಪೋಲೋ ಎಂಬ ಒಂದು ಕಾಲೇಜ್, ಪೊಲೀಸ್ ಮತ್ತು ಸೈನಿಕ ಜಂಟಿ ಕಾಲೇಜ್ ಮುಖಾಂತರ ಅಲ್ಲಿನ ಉಸ್ಮಾನ್ ಅಲಿ ಖಾನ್ ಅವರನ್ನ ಸೋಲಿಸಿ ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ವಿಸ್ತಾರವಾಗಿರ್ತಕ್ಕಂಥ ಐತಿಹಾಸಿಕ ಹೈದರಾಬಾದ್ ಪ್ರಾಂತ್ಯವನ್ನು ಕೂಡ ವಿಲೀನ ಮಾಡಲಾಯಿತು ಅಂತ ನಾವೆಲ್ಲ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳೇ. ಹಾಗಾದ್ರೆ ಬನ್ನಿ ಇಂದಿನ ತರಗತಿಯಲ್ಲಿ ನಾವು ಅದೇ ರೀತಿ ಇನ್ನೊಂದು ರಾಜ್ಯ ಯಾವುದು? ಕಾಶ್ಮೀರ. ನಮಗೆಲ್ಲ ಗೊತ್ತಿರೋ ಹಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ದೇಶೀಯ ಸಂಸ್ಥಾನಗಳ ವಿಲೀನ ಪ್ರಕ್ರಿಯೆ ಆರಂಭ ಆಗಿತ್ತು. ಅದೇ ರೀತಿಯಲ್ಲಿ ಬಹುತೇಕ 500ಕ್ಕಿಂತ ಹೆಚ್ಚು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸ್ವಯಂ ಇಚ್ಛೆಯಿಂದ ಬಂದು ವಿಲೀನ ಆಗಿರುವುದನ್ನು ಕಳೆದ ತರಗತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೀವಿ. ಆದರೆ 3 ಪ್ರಮುಖ ಭಾರತದ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ನಿರಾಕರಣೆ ಮಾಡಿ ಸ್ವತಂತ್ರ ರಾಜ್ಯವಾಗಿ ಮುಂದುವರಿಯಲು ಬಯಸಿದ್ದವು. ಆದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದಕ್ಷ ಒಂದು ಕಾರ್ಯವೈಖರಿ, ಅದೇ ರೀತಿ ಅವರ ಒಂದು ಯೋಜನೆ ಏನಾಯಿತು, ಮುಂದೆ ಭಾರತದಲ್ಲಿ ಜೂನಾಗಢವನ್ನು ಕೂಡ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಯಿತು. ಅದೇ ರೀತಿ ಭಾರತದ ಸರ್ಕಾರದ ಐತಿಹಾಸಿಕ ಕ್ರಮ ಯಾವುದು? ಹೈದರಾಬಾದ್ ಪ್ರಾಂತ್ಯ ಕೂಡ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಿದ್ದನ್ನು ಕಳೆದ ತರಗತಿಯಲ್ಲಿ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿ ಅಧ್ಯಯನ ಮಾಡಿ ಅರ್ಥ ಮಾಡ್ತೀವಿ ವಿದ್ಯಾರ್ಥಿಗಳೇ. ಬನ್ನಿ ಹಾಗಾದ್ರೆ ನಾವು ಈ 8ನೇ ಸಂಗತಿಯಾಗಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳ ಏಕೀಕರಣ ಅಥವಾ ಇಂಟಿಗ್ರೇಷನ್ ಆಫ್ ಡಿಸ್ನಿ ಸ್ಟೇಟ್ ಎಂಬ ಟಾಪಿಕ್ ಅಲ್ಲಿ ನಾವು ಒಂದು 3ನೇ ಸಂಗತಿಯಾಗಿರ್ತಕ್ಕಂಥ ಭಾರತದ ಒಕ್ಕೂಟಕ್ಕೆ ಕಾಶ್ಮೀರ ಸೇರ್ಪಡೆ ಅನ್ನುವ ಸಂಗತಿನ ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳೇ. ಈ ಪಾಠವನ್ನು ಆರಂಭ ಮಾಡೋದಕ್ಕಿಂತ ಮೊದಲು ನಾನು ಕೂಡ ನೀವೆಲ್ಲ ನೋಡಿದ್ದೀರಿ ಸ್ವರ್ಗ ನೋಡೋದು. ನಾನು ಕೂಡ ಅಂಥವನ್ನು ಸ್ವರ್ಗವನ್ನು ಸುಮಾರು 7 ವರ್ಷಗಳ ಕಾಲ ಕಾಶ್ಮೀರದಲ್ಲಿ ಸುತ್ತಾಡಿ ನಾನೇ ಒಂದು ಶೈಲಿ ಮತ್ತು ಗಮನವನ್ನು ಕೂಡ ಬಂದಿರತಕ್ಕಂಥದ್ದು ಮಾತನ್ನ ಬಗ್ಗೆ ಹೇಳಿ ಇಂದಿನ ತರಗತಿನ ಆರಂಭ ಮಾಡೋಣ ವಿದ್ಯಾರ್ಥಿಗಳೇ. ये धरती है कैसा है, जब बर्फ गिरता है तो सफेद का साड़ी नजर आता है, तो सर्दी आता है तो पतझड़ जाता है तो माओ का साड़ी दिखता है, और बारिश आता है तो हरा का साड़ी जैसे दिखता है. ये मेरा काश्मीर है. ಇಲ್ಲಿ ನಾನು ಒಂದು ಗಮನವನ್ನ ಶೈಲಿಯನ್ನು ಬಂದಿದ್ದೇನೆ. ಏನಪ್ಪ ಹೇಳಿದೆ ಅಂತಂದ್ರೆ, ಇಲ್ಲಿ ಯಾವಾಗ ಕಾಶ್ಮೀರದಲ್ಲಿ ಹಿಮ ಬೀಳುತ್ತೆ, ಎಲ್ಲಿ ನೋಡಿದ್ರು ಹಾಲಿನ ಹಾಗೆ ಬಿಳಿ ಸೀರೆ ಉದಿಸಿರೋ ರೀತಿ ಕಾಶ್ಮೀರದ ಪ್ರದೇಶ ಕಾಣುತ್ತೆ, ಧರತಿ ಅಥವಾ ಪೃಥ್ವಿ. ಅದೇ ರೀತಿ ಯಾವಾಗ ಚಳಿಗಾಲ ಬರ್ಫೆಲ್ಲ ಹಿಮ ಕರಗೋಗುತ್ತೆ, ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಅಂತ ಸಮಯದಲ್ಲಿ ಐಸ್ ಎಲ್ಲ ಕರಗ್ಬಿಟ್ಟು ಎಲ್ಲಿ ನೋಡಿದ್ರು ಕೂಡ ಮರದ ಮೇಲೆ ನಮ್ಮೆಲ್ಲ ಏನಾಗ್ತದೆ ಅಲ್ಲಿ ಎಲೆಗಳು ಬಿಟ್ಟು ಎಲ್ಲಿ ನೋಡಿದ್ರು ಕೂಡ ಬೆಟ್ಟ ಗುಡ್ಡಗಳು ಒಂದು ರೀತಿ ಬೆತ್ತಲೆಯಾಗಿ ಕಾಣ್ತಕ್ಕಂಥದ್ದು. ಅಂದ್ರೆ ಒಂದು ಕೆಂಪು ಅಥವಾ ಹಳದಿ ಕಲರಿನ ಬಣ್ಣವನ್ನಲ್ಲಿ ಒಂದು ಸೀರೆ ಉಡಿಸುವ ರೀತಿ ನಾವು ಪ್ರದೇಶವನ್ನು ಕಾಣಬಹುದು. ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ ಅಥವಾ ಜುಲೈನಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ನಿಧಾನವಾಗಿ ಏನಾಗುತ್ತೆ, ಆ ಮರಗಳನ್ನೆಲ್ಲ ಚಿಕ್ಕುಳಿದ್ಬಿಟ್ಟು ಎಲ್ಲಿ ನೋಡಿದ್ರು ಕೂಡ ಹಸಿರು ಪ್ರದೇಶ ಹಚ್ಚ ಹಸಿರಾಗಿ ಕಾಣುತ್ತೆ. ಹಾಗಾಗಿ ಅದು ಒಂದು ರೀತಿ ಹಸಿರು ಸೀರೆ ಉಡಿಸಿದ ಹಾಗೆ ಪ್ರದೇಶ ಕಾಣುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ಹಾಗಾಗಿ ಎಲ್ಲರೂ ಕೂಡ ಇಂಥ ಒಂದು ಸ್ವರ್ಗ ಒಂದು ನಮಗೆ ಫೀಲ್ ಆಗ್ತದೆ ಅಂತಂದ್ರೆ ಪಾಠನ ಅಷ್ಟೇ ಆಸಕ್ತಿಯಿಂದ ಕೇಳಬೇಕು. ಕಾಶ್ಮೀರದಲ್ಲಿ ಕೂಡ ಫ್ರೈಡ್ ಆಫ್ ಆಸ್ ಇಂಡಿಯನ್ ಟೆರಿಟರಿ ಅನ್ನೋ ಒಂದು ಭಾವನೆಯನ್ನು ಬರಬೇಕು ಅಂತ ಹೇಳಿ ಈ ಪಾಠವನ್ನ ಅರ್ಥವನ್ನ ಮಾಡ್ತೀವಿ ವಿದ್ಯಾರ್ಥಿಗಳೇ. ಮೊದಲಿಗೆ ಕಾಶ್ಮೀರ ಭಾರತದ ಉತ್ತರ ದಿಕ್ಕಿನಲ್ಲಿ ಬರುವ ಐತಿಹಾಸಿಕ ಪ್ರಾಂತ್ಯ. ಗಮನಿಸಿ, ಕಾಶ್ಮೀರ ಭಾರತದ ಉತ್ತರ ದಿಕ್ಕಿನಲ್ಲಿ ಬರುವ ಐತಿಹಾಸಿಕ ಪ್ರಾಂತ್ಯ. ಅದೇ ರೀತಿ ಇದು ಭಾರತದ ಮುಕುಟಮಣಿ, ಭೂಮಿಯ ಮೇಲಿನ ಸ್ವರ್ಗ ಇರುತ್ತದೆ. ಹಾಗೆ ಭಾರತ ಕಾಶ್ಮೀರ ಏನಿದೆ ಅದು ಕಣಿವೆ ರಾಜ್ಯವಾಗಿದ್ದು ನೈಸರ್ಗಿಕವಾಗಿ ಹಲವಾರು ಗುಡ್ಡಗಾಡು ಪರ್ವತ, ಹಿಮಾಲಯ ಪರ್ವತ ಒಳಗೊಂಡಿರ್ತಕ್ಕಂಥ ಪ್ರದೇಶ. ಅದೇ ರೀತಿ ಅಲ್ಲಿ ಅತಿ ಹೆಚ್ಚು ಹಿಮವನ್ನು ಕರಗಿ ಸದಾ
ನಿರಂತರವಾಗಿ ಹರಿತಕ್ಕಂಥ ಹಲವಾರು ಚೆನಾಬ್ ನದಿ ಇರ್ಬೋದು, ಜೇಲಂ ನದಿ ಇರ್ಬೋದು, ಮುಂದೆ ಹೋಗಿ ಸಿಂಧ್ ನದಿ ಸೇರಿರ್ತಕ್ಕಂಥದ್ದಾಗುತ್ತೆ. ಅದೇ ರೀತಿ ಈ ಎಲ್ಲ ಒಂದು ಭೌಗೋಳಿಕ ವೈವಿಧ್ಯತೆ ಇರೋದ್ರಿಂದ ಅದನ್ನು ಒಂದೇ ಭೂಮಿಯ ಮೇಲಿನ ಸ್ವರ್ಗ ಅಂತ ಹೇಳ್ತಾರೆ. ಇವನ್ನ ಫರ್ತ್ ಅಂತ ಕೂಡ ಕರೀತಾರೆ. ಅದೇ ರೀತಿ ನಾವು ಭಾರತ ಭೂಪಟವನ್ನು ಗಮನಿಸಿದ್ರೆ ದಕ್ಷಿಣದಲ್ಲಿ ಕನ್ಯಾಕುಮಾರಿ ಅಂತ ಹೇಳಿದ್ರು, ಮೇಲೆ ನೋಡಿದ್ರೆ ನಮಗೆ ಕಾಶ್ಮೀರ ನಂತರ ಭಾರತದ ಮುಕುಟಮಣಿ ರೀತಿ ಕಾಣುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದು ಭಾರತದ ಮುಕುಟಮಣಿ ಅಂತ ಕರೀತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಸ್ವತಂತ್ರ ದೇಶಿ ಸಂಸ್ಥಾನವಾಗಿದ್ದು, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಸೊ ದಿಸ್ ವೆರಿ small and very beautiful territory was ruled by many Indian and foreign dynasties. ಇಲ್ಲಿ ಹಲವಾರು ವಿದೇಶಿ ಮನೆತನಗಳು ಭಾರತದ ಮನೆತನಗಳು ಕೂಡ ಆಡಳಿತ ನಡೆಸಿದ ನಾವು ಚರಿತ್ರೆ ಅಥವಾ ಕಾಶ್ಮೀರದ ಇತಿಹಾಸವನ್ನು ನೋಡಿದಾಗ ಆಕಾರದ ವಿದ್ಯಾರ್ಥಿಗಳೇ ಪ್ರಮುಖವಾಗಿ ಅಲ್ಲಿ ಮೊಘಲರು ಹಿಂದೆ ಆಡಳಿತ ನಡೆಸಿರೋದಿರ್ಬೋದು. ಅದೇ ರೀತಿಯಲ್ಲಿ ಏನು ಸಿಖ್ ದೊರೆಗಳು ಕೂಡ ಆಡಳಿತ ನಡೆಸಿರ್ತಕ್ಕಂಥದ್ದು ಕಾಣಬಹುದು. ಅದೇ ರೀತಿ ಡೋಗ್ರಾ ಮನೆತನವನ್ನು ಕೂಡ ಆಡಳಿತವನ್ನು ನಡೆಸಿರ್ತಕ್ಕಂಥ ಕಾಣಬಹುದು. ಅದೇ ರೀತಿ ಅಲ್ಲಿನ ಪ್ರಖ್ಯಾತ ದೊರೆ ಗುಲಾಬ್ ಸಿಂಗ್ ಅಂತ ಒಬ್ಬ ರಾಜನು ಕೂಡ ಕಾಶ್ಮೀರ ಒಂದು ಆಡಳಿತವನ್ನು ನಡೆಸಿದ್ದ ಅಂತ ಇತಿಹಾಸ ಹೋದಾಗ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರ ದೇಶೀಯ ಸಂಸ್ಥಾನವಾಗಿತ್ತು. ಅದೇ ರೀತಿ ವಿಶೇಷವಾಗಿ ಭಾರತ ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವಾತಂತ್ರ್ಯ ಪಡೆಯುವ ಅಂಚಿನಲ್ಲಿ ರಾಜ ಹರಿಸಿಂಗರ ಆಡಳಿತವಿತ್ತು. ಇನ್ನು ಒಬ್ಬ ಪ್ರಮುಖ ಯಾರಾಗಿದ್ರು ಹರಿಸಿಂಗ್ ಎಂಬ ಹಿಂದೂ ರಾಜನ ಆಡಳಿತ ಕಾಶ್ಮೀರದಲ್ಲಿತ್ತು ಅಂತ ನಾವಿಲ್ಲಿ ಗಮನಿಸಬೇಕು. ಅದೇ ರೀತಿ ಈ ಪ್ರಾಂತ್ಯದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದರು ನೆನಪಿಟ್ಕೊಳ್ಳಿ. ಕಾಶ್ಮೀರದಿಂದ ಒಂಥರ ಭಿನ್ನವಾಗಿರ್ತಕ್ಕಂಥ ಅಸ್ಮಿತೆ ಇರತಕ್ಕಂಥ ಒಂದು ಸಂಸ್ಕೃತಿ ಒಂದು ಅಡಗಿರ್ತಕ್ಕಂಥ ಅಲ್ಲಿನ ಒಂದು ಜನಾಂಗವನ್ನು ಕಾಣ್ತೀವಿ ನಾವು. ಅಲ್ಲಿ ಕಾಶ್ಮೀರಿ ಪಂಡಿತ್ ಇರ್ಬೋದು ಅಥವಾ ಕಾಶ್ಮೀರೀಸ್ ಅಂತ ಕರೀತೀವಿ. ಹಾಗಾಗಿ ಅಲ್ಲಿ ಇಂಥ ಒಂದು ಮುಸ್ಲಿಮರು ಬಹುಸಂಖ್ಯಾತರಾಗಿರುವಂತ ಕಾಣ್ಬೋದು. ಅದೇ ರೀತಿಯಲ್ಲಿ ಸಿಖ್ಖರು, ಅದೇ ರೀತಿ ನಾವು ಈ ಕಡೆ ಲೇ ಲಡಾಖ್ ಏನು ಚೈನಾ ಬಾರ್ಡರ್ ಈ ಕಡೆ ಬಂದಾಗ ನಿಮಗೆ ಹಿಮಾಚಲ ಪ್ರದೇಶದ ಮೇಲೆಲ್ಲ ಯಾರು ಕಾಣ್ತಾರೆ ಬುದ್ಧಿಸ್ಟ್ ಲೇ ಲಡಾಖ್ ಈ ಒಂದು ಪ್ರದೇಶಗಳು. ಅದೇ ರೀತಿ ಅವರು ಒಂದು ಮೈನಾರಿಟಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿರುವಂತ ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ರಾಜನು ಯಾವುದೇ ದೇಶದ ಸೇರ್ಪಡೆಗೆ ಇಚ್ಛಿಸಲಿಲ್ಲ ನೆನಪಿಟ್ಕೊಳ್ಳಿ. ಸ್ವಾತಂತ್ರ್ಯ ನಂತರದ ಕೂಡ ಹಲವಾರು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ತನ್ನ ಇಚ್ಛೆಯಿಂದ ಸುರಕ್ಷತೆ ಮತ್ತು ಒಂದು ಭಾರತದ ಭವಿಷ್ಯ ಭಾರತ ನಿರ್ಮಾಣ ಮಾಡಬೇಕು ಅಂತ ಎಲ್ಲರೂ ಕೂಡ ಸ್ವಯಂ ಇಚ್ಛೆಯಿಂದ ಅಖಂಡ ಭಾರತ ನಿರ್ಮಾಣ ಮಾಡಲಿಕ್ಕೆ ಒಪ್ಪಿಕೊಂಡ್ರೆ ರಾಜ ಹರಿಸಿಂಗ್ ಅವರು ಕೂಡ ಯಾವುದೇ ಕಾಶ್ಮೀರ ಅಥವಾ ಭಾರತಕ್ಕೆ ಸೇರುವ ಆಯ್ಕೆಯನ್ನು ನಿರಾಕರಿಸಿ ತನ್ನ ಆಡಳಿತವನ್ನು ಮುಂದುವರಿಸಲು ಅವರು ಇಚ್ಛಿಸಿದ್ದರು ಅಂತ ನಾವಿಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಪ್ರಾಂತ್ಯವು ಜಮ್ಮು, ಶ್ರೀನಗರ, ಲಡಾಖ್, ಹಿಮಾಲಯ ಪರ್ವತವನ್ನು ಹೊಂದಿದ್ದು ನೈಸರ್ಗಿಕ ಸಂಪತ್ತನ್ನು ಹೊಂದಿದ್ದು ನೆನಪಿಟ್ಕೊಳ್ಳಿ. ನೈಸರ್ಗಿಕ ಸಂಪತ್ತನ್ನು ಹೊಂದಿದ್ದು ಅನೇಕ ಹಿಂದೂ ಧಾರ್ಮಿಕ ಸ್ಥಳಗಳನ್ನು ಹೊಂದಿದೆ. ವೆರಿ ರಿಲಿಜಿಯಸ್ ಪ್ಲೇಸಸ್ ಬ್ಯಾಕ್ಗ್ರೌಂಡ್ ಅಂಡ್ ಇಟ್ ಇಸ್ ರಿಚರ್ ಇನ್ ನ್ಯಾಚುರಲ್ ರಿಸೋರ್ಸಸ್. ಈ ಒಂದು ಜಮ್ಮು ಕಾಶ್ಮೀರವು ಈ ಜಮ್ಮು ಎಂಬ ನಗರ ಇರ್ಬೋದು, ಶ್ರೀನಗರ ಎಂಬ ನಗರ ಇರ್ಬೋದು, ಕಾರ್ಗಿಲ್, ಲೇ, ಲಡಾಖ್, ಅನಂತನಾಗ್, ಪುಲ್ವಾಮಾ, ಬಾರಾಮುಲ್ಲಾ, ಕುಪ್ವಾಡಾ ಈ ರೀತಿ ಹಲವಾರು ರಾಜ್ಯಗಳನ್ನು ಜಿಲ್ಲೆಗಳನ್ನು ಹೊಂದಿದೆ. ಅದಕ್ಕೆ ವಿಭಿನ್ನ ರೀತಿಯ ಪ್ರದೇಶಗಳನ್ನು ಹೊಂದಿದೆ. ಕೆಲವೊಂದು ಪ್ರದೇಶಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಸಂಪತ್ತುಗಳು ಏನು ಉತ್ಪನ್ನಗಳು ಸಿಗ್ತಕ್ಕಂಥ ನಾವು ಕಾಶ್ಮೀರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ ಕೇವಲ ನೈಸರ್ಗಿಕವಾಗಿ ಎಷ್ಟು ಸುಂದರವಾಗಿದೆ, ಅದೇ ರೀತಿ ಹಲವಾರು ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಅನ್ನೋದನ್ನು ಮಕ್ಕಳಲ್ಲಿ ಕಾಣ್ಬೋದು. ಇವತ್ತು ನೋಡ್ತೀವಿ ಇವೆಲ್ಲ ಯಾವಲ್ಲೆಲ್ಲ ತಿಂದೆ ಆಪಲ್ಸ್ ಎಲ್ಲ ಅವೆಲ್ಲ ತಿಂದೆ ಸಂಜೀವಿನಿ ಎಲ್ಲ ನೋಡಬೇಕು. ಎಲ್ಲರೂ ಕೂಡ ದುಡ್ಡು ಕೊಟ್ಟು ತಗೊಳ್ತೀವಿ. ಸೊ ಕಾಶ್ಮೀರವನ್ನು ಅತಿ ಹೆಚ್ಚು ನಾವು ಜಮ್ಮು ಕಾಶ್ಮೀರದಲ್ಲಿ ಬೆಳೀತಾರೆ ಅಂತ ಹೇಳಿ ಗಮನಿಸಬೇಕಾಗುತ್ತೆ. ಅದೇ ರೀತಿ ಬೆಲೆ ಬಾಳತಕ್ಕಂಥ ಕೇಸರಿ ಇರ್ಬೋದು, ಬಾದಾಮಿ ತಿಂತೀವಿ, ಅಲ್ಲಿ ಬಾದಾಮ್ ಪೌಡರ್ ಅದೇ ಬಹಳ ಕಾಸ್ಟ್ಲಿ. ಅದೇ ರೀತಿ ಕೇಸರಿ ಇರ್ಬೋದು, ಒಂದು ಯಾವುದೊಂದು ಕೇಸರಿ ಕಲರ್ ಕೇಸರಿ ಇರ್ಬೋದು, ಅಕ್ರೋಟ್ ಇರ್ಬೋದು. ಈ ರೀತಿ ಹಲವಾರು ಮರಗಳು ಕೂಡ ಬೆಲೆ ಬಾಳತಕ್ಕಂಥ ಚಿನ್ನ ಎಂಬ ಮರನು ಕೂಡ ಅಲ್ಲಿ ಬೆಳೀತಕ್ಕಂಥದ್ದನ್ನು ಕಾಣ್ತೀವಿ. ಅದೇ ರೀತಿ ಕೇವಲ ನೈಸರ್ಗಿಕವಾಗಿ ಸಂಪನ್ಮೂಲದಲ್ಲಿ ಅತಿ ಹೆಚ್ಚು ಹೊಂದಿದ್ರು ಕೂಡ ಅದೇ ರೀತಿ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಅನೇಕ ಬೌದ್ಧ ಮತ್ತು ಹಿಂದೂ ಸಿಖ್ ಧಾರ್ಮಿಕ ಸ್ಥಳಗಳಿರುವುದನ್ನು ನಾವಿಲ್ಲಿ ಜಮ್ಮು ಕಾಶ್ಮೀರದ ಒಂದು ಭೌಗೋಳಿಕ ಪ್ರದೇಶದ ವಿವಿಧತೆಯನ್ನು ನೋಡಿದಾಗ ಅರ್ಥ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಗೊತ್ತಿದೆ ಅಮರನಾಥ ಯಾತ್ರಾ ಅಂತೇಳಿ ವರ್ಷಕ್ಕೊಂದ್ಸಲ ಬಹಳಷ್ಟು ಜನ ಹೋಗ್ತಾರೆ. ಇಲ್ಲಿಂದ ಏನು ಶಿವಲಿಂಗದ ದರ್ಶನ ಮಾಡಿ ಹಿಂದೂಗಳು. ಅದೇ ರೀತಿ
ಜಮ್ಮುನಲ್ಲಿ ಇರ್ತಕ್ಕಂಥ ಕಟ್ಟಡದಲ್ಲಿ ವೈಷ್ಣೋದೇವಿ ಮಾತಾ ಅಂತೇಳಿ ಅವಳ ಜೈಮಾತಾದಿ ವೈಷ್ಣೋದೇವಿ ಮಾತನ್ನು ಕೂಡ ಅಲ್ಲಿ ಒಂದು ಬೆಟ್ಟದ ಪ್ರದೇಶ 15-16 ಕಿಲೋಮೀಟರ್ ಬೆಟ್ಟವನ್ನು ಹತ್ತಿ ತಾಯಿಯ ದರ್ಶನ ಮಾಡತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಕೂಡ ನಂಬಿಕೆ ಇದೆ. ಅದಕ್ಕೆ ಕೆಲವಾರು ಗುರುದ್ವಾರಗಳು ಸಿಖ್ಖರಿಗೆ ಇರ್ತಕ್ಕಂಥದ್ದು, ಪ್ರಮುಖ ಮಸೀದಿಗಳು ಇರ್ತಕ್ಕಂಥದ್ದು, ಈ ರೀತಿ ಹಲವಾರು ಧಾರ್ಮಿಕ ಸ್ಥಳಗಳು ಕೂಡ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರೋದನ್ನು ನಾವಿಲ್ಲಿ ಕಾಣಬಹುದು. ಅದೇ ರೀತಿ ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಲು ಶೇಖ್ ಅಬ್ದುಲ್ಲಾ ಅವರು ನ್ಯಾಷನಲ್ ಕಾನ್ಫರೆನ್ಸ್ ಎಂಬ ಪಕ್ಷ ಸ್ಥಾಪಿಸಿ ಪ್ರತ್ಯೇಕ ಕಾಶ್ಮೀರದಲ್ಲಿ ರಾಜಕೀಯ ವ್ಯವಸ್ಥೆಯ ಸ್ಥಾಪನೆಯ ಗುರಿಯನ್ನು ಸಾಧಿಸಲು ಬೃಹತ್ ಚಳವಳಿ ಆರಂಭಿಸಿದ್ದರು. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಬ್ರಿಟಿಷರ ವಿರುದ್ಧ ಯಾವ ರೀತಿ ಸ್ವಾತಂತ್ರ್ಯ ಚಳವಳಿ ಆರಂಭ ಆಗಿತ್ತು, ಅಂದಿನ ಸಮಯದಲ್ಲಿ ಈ ಶೇಖ್ ಅಬ್ದುಲ್ಲಾ ಅವರ ಕುಟುಂಬ ಬಲಿಷ್ಠವಾಗಿರ್ತಕ್ಕಂಥ ಒಂದು ಜಮ್ಮು ಕಾಶ್ಮೀರದ ಕುಟುಂಬವಾಗಿತ್ತು. ಇವತ್ತೆಲ್ಲ ನೋಡ್ತೀವಿ, ಒಬ್ಬ ಅಬ್ದುಲ್ಲಾ ಇರ್ಬೋದು, ಹಿಂದೆ ಮುಖ್ಯಮಂತ್ರಿ ಆಗಿದ್ರು ಸ್ವಲ್ಪ ದಿನ ಹಿಂದೆ, ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಇರ್ಬೋದು, ಅದೇ ರೀತಿ ಅವರ ತಾತ ಯಾರಾಗಿದ್ರು ಶೇಖ್ ಅಬ್ದುಲ್ಲಾ. ಅವರು ಏನು ಈ ಒಂದು ಕಾಶ್ಮೀರದಲ್ಲಿ ಏನು ಭಾರತ ಮತ್ತು ಅಕ್ಕಪಕ್ಕದ ದೇಶಗಳಲ್ಲಿ ಯಾವ ರೀತಿ ರಾಜಮನೆತನ ಚಕ್ರಾಧಿಪತ್ಯ ಅಂತ್ಯವಾಗಿ ಅಲ್ಲಿ ಪ್ರಜಾಪ್ರಭುತ್ವ ಅಧಿಕಾರ ಇದೆ, ಅದೇ ರೀತಿ ಪ್ರತ್ಯೇಕವಾಗಿರ್ತಕ್ಕಂಥ ಕಾಶ್ಮೀರ ನಾವು ಸ್ಥಾಪಿಸಿ ಒಂದು ಗಣರಾಜ್ಯವನ್ನಾಗಿ ಮಾಡಿ ಒಂದು ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಬೇಕು ಅನ್ನೋ ಕಲ್ಪನೆ ಶೇಖ್ ಅಬ್ದುಲ್ಲಾ ಅವರಿಗಿತ್ತು. ಅದೇ ರೀತಿ ಅವರ ಉದ್ದೇಶ ಕೂಡ ಇಲ್ಲಿ ರಾಜಪ್ರಭುತ್ವ ವಿರುದ್ಧ ಹೋರಾಟಕ್ಕೆ ಅಲ್ಲಿನ ಜನರನ್ನ ಸಂಘಟಿಸಿ ಪ್ರತ್ಯೇಕ ಕಾಶ್ಮೀರ ಎಂಬ ಘೋಷಣೆಯನ್ನು ಮಾಡುವ ಮೂಲಕ ಬೃಹತ್ ಚಳವಳಿಯನ್ನ ಆರಂಭಿಸಿದ್ದಾರೆ. ಅದು ಒಂದು ಆಂದೋಲನವಾಗಿ ಸೃಷ್ಟಿಯಾಗುತ್ತೆ. ಈ ಎಲ್ಲ ಒಂದು ಅಂಶಗಳನ್ನ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರ ಪಾಕಿಸ್ತಾನ ಗಮನಿಸ್ತಾ ಇರುತ್ತೆ. ಕಾಶ್ಮೀರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತೇಳಿ ಅದು ಕೂಡ ಕಾಶ್ಮೀರದಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು, ನದಿ ಇರ್ಬೋದು, ಅಲ್ಲಿನ ಒಂದು ಬೆಲೆ ಮಾಡುವ ವಸ್ತುಗಳನ್ನ ವಶಪಡಿಸಿಕೊಂಡು ಅದು ಕೂಡ ಗಮನಿಸ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಬಹುಸಂಖ್ಯಾತ ಮುಸ್ಲಿಂ ಜನಸಂಖ್ಯೆ ಹಾಗೂ ಭೌಗೋಳಿಕವಾಗಿ ಅನುಕೂಲ ಆಧಾರದಲ್ಲಿ ಪಾಕಿಸ್ತಾನವು ಕಾಶ್ಮೀರ ಕಣಿವೆಯನ್ನು ಆಕ್ರಮಿಸಲು ಸಿದ್ಧತೆ ಮಾಡಿಕೊಂಡಿತ್ತು ಅಂತ ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಅಂತಂದ್ರೆ ಜಮ್ಮು ಕಾಶ್ಮೀರವು ಪಾಕಿಸ್ತಾನ ನಮಗೆ ತಗೊಳ್ಳೇಬೇಕು. ಅದೇ ರೀತಿ ಅದು ಸ್ವಾತಂತ್ರ್ಯವಾದಾಗಿಂದಲೂ ಕೂಡ ವಿಶ್ವಸಂಸ್ಥೆಯಲ್ಲೂ ಕೂಡ ವಿದೇಶಿಗಳ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಇದನ್ನು ಮಾಡಿ ಕಾಶ್ಮೀರವನ್ನು ನಾವು ವಶಪಡಿಸಿಕೊಳ್ಳಬೇಕು ಎಂಬ ಭಾವನೆಯನ್ನ ಹೊಂದಿದ್ದು ಅದು ತೆರೆಮರೆಯಲ್ಲಿ ಜಮ್ಮು ಕಾಶ್ಮೀರವನ್ನು ಒಂದು ಈ ಕಾಶ್ಮೀರದಲ್ಲಿ ನಮಗೆಲ್ಲ ಗೊತ್ತಿದೆ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಿದ್ದು ಕೂಡ ಧರ್ಮದ ಆಧಾರದಲ್ಲಿ, ಅಂದ್ರೆ ಹಿಂದೂ ಧರ್ಮಗಳು ಭಾರತದಲ್ಲಿ ಇರ್ತಕ್ಕಂಥದ್ದು ಮುಸ್ಲಿಂ ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ರಚನೆ ಆಗಿದೆ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಬಹುಸಂಖ್ಯಾತರ ಮುಸ್ಲಿಮರೇ ಇರುವುದರಿಂದ ಈ ಒಂದು ಕಾರಣ. ಅದೇ ರೀತಿ ಕಾಶ್ಮೀರವು ಪಾಕಿಸ್ತಾನದ ಗಡಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು. ಅದೇ ರೀತಿ ನದಿಗಳ ಮೂಲ ಎಲ್ಲವೂ ಕೂಡ ಪಾಕಿಸ್ತಾನ ಜೊತೆ ಸಂಬಂಧಗಳು ಇರ್ತಕ್ಕಂಥ ಆಧಾರದಲ್ಲಿ ಪಾಕಿಸ್ತಾನ ಏನ್ ಮಾಡುತ್ತೆ, ಈ ಕಾಶ್ಮೀರವನ್ನು ಆಕ್ರಮಿಸಲಿಕ್ಕೆ ಸಿದ್ಧತೆಯನ್ನ ಪ್ಲಾನ್ ಮಾಡಿತ್ತು ಅಂತ ಹೇಳಿ ನಾವು ಸಂಗತಿಯಲ್ಲಿ ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಬೇಕು. ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ 5 ಮಾರ್ಕ್ಸ್ ಬರೆದು ಕೊಟ್ಟು 10 ಮಾರ್ಕ್ಸ್ ಕೇಳ್ತಕ್ಕಂಥದ್ದಾದಾಗ ನಾವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ಹಿನ್ನೆಲೆಯಲ್ಲಿ ಅಕ್ಟೋಬರ್ 1947ರಲ್ಲಿ ಪಾಕಿಸ್ತಾನದ ನುಸುಳುಕೋರರು ಕಾಶ್ಮೀರದ ಮೇಲೆ ದಾಳಿ ನಡೆಸಿ ಕೆಲವು ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ನೆನಪಿಟ್ಕೊಳ್ಳಿ, ಈ ರಾಜ ಹರಿ ಸಿಂಗ್ ಮತ್ತು ಈ ಶೇಖ್ ಅಬ್ದುಲ್ಲಾ ಅವರ ನಡುವಿನ ಸಂಘರ್ಷದ ಒಂದು ಸಂದರ್ಭದಲ್ಲಿ ತೆರೆಮರೆಯಲ್ಲಿ ಪಾಕಿಸ್ತಾನದ ಏನು ಸರ್ಕಾರ ಇರುತ್ತೆ, ಅಲ್ಲಿನ ಬುಡಕಟ್ಟು ಜನರು ಏನಿರ್ತಾರೆ ಅವರನ್ನ ನುಸುಳುಕೋರರು ಅಂತ ಕರೀತಾರೆ. ಅವರು ಮಿಲಿಟರಿ ಪರ್ಸನ್ಸ್ ಅಂತ ಕೂಡ ನಾವಿಲ್ಲಿ ಕರೀಬಹುದು. ಅವರು ಕೂಡ ಶಸ್ತ್ರಾಸ್ತ್ರ ಬಳಸುವ ಒಂದು ಸೇನೆಯ ವಸ್ತ್ರವನ್ನು ಧರಿಸಿದ್ರೆ ದಾಳಿ ಮಾಡತಕ್ಕಂಥ ವ್ಯಕ್ತಿಗಳನ್ನು ನಾವು ನುಸುಳುಕೋರರು ಅಥವಾ ಇನ್ಫಿಲ್ಟ್ರೇಟರ್ ಮಿಲಿಟೆಂಟ್ಸ್ ಅಂತ ಕೂಡ ಕರೀತೀವಿ. ಇವರು ಕಾಶ್ಮೀರದ ಮೇಲೆ ದಾಳಿ ನಡೆಸಿ ಕೆಲವು ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ. ಆಗ ರಾಜ ಹರಿ ಸಿಂಗ್ ಅವರು ಈ ಒಂದು ಸಂಗತಿಯನ್ನು ಅರ್ಥ ಮಾಡಿ ಕಾಶ್ಮೀರ ಪ್ರದೇಶವನ್ನು ಉಳಿಸಿಕೊಳ್ಳಲೇಬೇಕು, ಹೇಳಿದ್ರೆ ಅದು ಉಳಿಗಾಲ ಇಲ್ಲ ಅಂತೇಳಿ ಅಲ್ಲಿನ ಒಬ್ಬ ಹಿಂದೂ ರಾಜ ಹರಿ ಸಿಂಗ್ ಇದ್ದವರು ಭಾರತ ಸರ್ಕಾರಕ್ಕೆ ಸೇನೆಯನ್ನು ಕಳಿಸಲು ಮನವಿಯನ್ನ ಮಾಡಿಕೊಳ್ತಾರೆ. ಇಂಡಿಯನ್ ಮಿಲಿಟರಿ ಫೋರ್ಸಸ್ ಟು ಪ್ರೊಟೆಕ್ಟ್ ದ ಕಾಶ್ಮೀರ್ ಟೆರಿಟರಿ. ಆ ಒಂದು ಸಮಯದಲ್ಲಿ ಭಾರತ ಸರ್ಕಾರ ಭಾರತೀಯ ಸೇನೆಯನ್ನ ಕಳಿಸಿಕೊಡುತ್ತೆ. ಆಗ ಅದು ಕೌಂಟರ್ ಅಟ್ಯಾಕ್ ಅನ್ನು ಪ್ರತಿ ದಾಳಿಯನ್ನು ನಡೆಸಿ ಕಾಶ್ಮೀರವನ್ನು ರಕ್ಷಣೆ ಮಾಡುತ್ತೆ. ಅದೇ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಬೇಕು, ಅಪಾರ ಪ್ರಮಾಣದ ಆಸ್ತಿ ನಷ್ಟ ಆಗಬಾರದು, ಸಾವು ನೋವನ್ನು ತಡೆಹಿಡಿಯಬೇಕು ಉದ್ದೇಶದಿಂದ ಸರ್ ಓವೆನ್ ಡಿಕ್ಸನ್ ಎಂಬ
ಅಲ್ಲಿಗೆ ಒಂದು ನೇಮಕ ಮಾಡಿ ಈ ರೀತಿ ಒಂದು ಸೀಸ್ಫೈರ್ ಮತ್ತು ಕದನ ವಿರಾಮವನ್ನೇ ಭಾಗವಾಗಿ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಈ ರೀತಿ ವಿಶ್ವಸಂಸ್ಥೆ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಗುತ್ತೆ. ಆಗ ಏನು ಪಾಕಿಸ್ತಾನದ ಋಷಿಪೂರ್ವ ವಶಪಡಿಸತಕ್ಕಂಥ ಪ್ರದೇಶವನ್ನ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಅದೇ ರೀತಿ ಭಾರತ ಸೈನ್ಯ ಆಕ್ರಮಿಸಿಕೊಂಡಿರ್ತಕ್ಕಂಥ ಪ್ರದೇಶವನ್ನ ಭಾರತ ಆಕ್ರಮಿತ ಕಾಶ್ಮೀರ, ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಎರಡು ರೀತಿ ಕಾಶ್ಮೀರ ಪ್ರದೇಶ ಇವತ್ತು ಕೂಡ ಎಲ್ಲ ಒಂದು ಹೋದಾಗಿರ್ತಕ್ಕಂಥ ನಾವಿಲ್ಲಿ ಕಾಣ್ತೀವಿ. ಅದೇ ರೀತಿ 26 ಅಕ್ಟೋಬರ್ 1947ರಲ್ಲಿ ರಾಜಾ ಹರಿ ಸಿಂಗ್ ಭಾರತ ಸರ್ಕಾರದ ಜೊತೆ ಎಕ್ಸ್ಟೆನ್ಷನ್ ಪತ್ರಕ್ಕೆ ಸಹಿ ಹಾಕಿ ಕಾಶ್ಮೀರ ಭಾರತದ ಕೂಟಕ್ಕೆ ಸೇರ್ಪಡೆಗೊಳಿಸಿದರೆ ನೆನಪಿಡಿ. ಈ ಎಲ್ಲ ನಡವಳಿಕೆಗಳ ಮಧ್ಯೆ ಕೂಡ ರಾಜಾ ಹರಿ ಸಿಂಗ್ ಅವರು ಭಾರತದ ಸರ್ಕಾರದ ಜೊತೆ ಸಹಿ ಹಾಕುವ ಮುಖಾಂತರ ಕಾಶ್ಮೀರವನ್ನ ಭಾರತದ ಕೂಟಕ್ಕೆ ಒಪ್ಪಂದ ಪತ್ರಕ್ಕೆ 26 ಅಕ್ಟೋಬರ್ 1947ರಲ್ಲಿ ಸಹಿ ಹಾಕಿದ್ರು ಅಂತ ನೆನಪಿಡಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಎಲ್ಲ ಒಂದು ಕಾರಣದಲ್ಲಿ ಇಂದಿಗೂ ಕೂಡ ಏನು ಆ ಒಂದು ಸಂಪೂರ್ಣ ಕಾಶ್ಮೀರ ಭಾರತಕ್ಕೆ ಸೇರಬೇಕು ಈ ಒಂದು ಎಕ್ಸ್ಟೆನ್ಷನ್ ಪತ್ರದ ಪ್ರಕಾರ. ಆದರೆ ಇದು ಕೂಡ ಕಾಶ್ಮೀರದ ಬಿಕ್ಕಟ್ಟು ವಿಶ್ವಸಂಸ್ಥೆ ಮಧ್ಯಪ್ರವೇಶದಿಂದ ಆಗಿನ ಜೀವನವಿದೆ. ಅದೇ ರೀತಿ ಹಲವಾರು ಒಂದು ಸಾವು ನೋವು ಕಾರಣ ಆಗಿದೆ ಅಂತ ನಾವಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಈ ರೀತಿ ಕಾಶ್ಮೀರ್ ಕಾನ್ಫ್ಲಿಕ್ಟ್ ಏನಾಗಿದೆ, ಎಲ್ಲೋ ಸ್ಟೇಟ್ ನಿರಂತರ ಸಂಘರ್ಷ ಆಗಿದೆ. ಏನು ಕಾಶ್ಮೀರದ ಒಂದು ಪ್ರದೇಶದಲ್ಲಿ ಯಾವ ರೀತಿ ಕದನ ವಿರಾಮ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಭಾರತದ ಸೇನೆಗಳು ಯಾವ ಒಂದು ರೇಖೆಯಲ್ಲಿ ಬಂದೂಕನ್ನ ಒಂದು ಗುಂಡಿನ ದಾಳಿಯನ್ನು ನಡೆಸಿದಂತೆ ನಾವು ಎಲ್ಲೋ ಸಿಗ್ತದೆ. ಅಲ್ಲೂ ಇವತ್ತು ಕೂಡ ನಿರಂತರವಾಗಿ ಗುಂಡಿನ ಒಂದು ಸಂಘರ್ಷ ಹಲವಷ್ಟು ದಶಕಗಳಿಂದ ನಡೀತಾ ಇದೆ ಅಂತ ನಮಗೆ ಅರ್ಥ ಮಾಡಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಕೆಲವು ಕಾಶ್ಮೀರದ ಪ್ರದೇಶ ಪಾಕಿಸ್ತಾನದ ವಶದಲ್ಲಿ ಇವತ್ತು ಇರ್ತಕ್ಕಂಥ ಕಾಣಬಹುದು. ಅದೇ ರೀತಿ ಅದು ನಾವು ಹಿಂದೆ ಕಾರ್ಗಿಲ್ ಯುದ್ಧವನ್ನು ನೋಡಿ ಪಾಕಿಸ್ತಾನ ಸೋತಿರೋದನ್ನ ಕಾಣ್ತೀವಿ. ಅದೇ ರೀತಿ ಈ ಕಾಶ್ಮೀರದ ಪ್ರದೇಶಕ್ಕೋಸ್ಕರ ಹಲವಾರು ಭಯೋತ್ಪಾದಕ ದಾಳಿಗಳನ್ನು ಕೂಡ ಪಾಕಿಸ್ತಾನ ಪ್ರೇರಿತ ದಾಳಿಗಳಿಗೆ ನಡೀತಿದೆ. ಭಾರತ ಸೈನ್ಯ ಕೂಡ ಪ್ರತಿ ದಾಳಿಯನ್ನು ನಡೆಸತಕ್ಕಂಥದ್ದಲ್ಲಿ ನಾವು ಕಾಣಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಕಳೆದ ಕೆಲವು ವರ್ಷಗಳ ತಿಂಗಳ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆಗಿರೋದನ್ನು ನಾವಿಲ್ಲಿ ಕಾಣಬಹುದು. ಅಲ್ಲಿ ಏನು ಉಗ್ರರ ಭಯೋತ್ಪಾದಕರ ಕ್ಯಾಂಪ್ಗಳ ಮೇಲೆ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿಬಿಟ್ಟು ಒಂದು ಪಾಠವನ್ನು ಕಲಿಸಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಕಾಶ್ಮೀರ ವಿಷಯಕ್ಕೋಸ್ಕರ. ಅದೇ ರೀತಿ ಭಾರತದ ಸಂವಿಧಾನ ರಚನಾ ಸಭೆಯು ಸಂವಿಧಾನದ ವಿಧಿ 370ರ ಪ್ರಕಾರ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನವನ್ನ ನೀಡಿತು. ಇನ್ನೇನು ಎಕ್ಸ್ಟೆನ್ಷನ್ ಪತ್ರಕ್ಕೆ ಸಹಿ ಹಾಕಿದ ನಂತರ ಸಂವಿಧಾನ ರಚನಾ ಸಭೆಯು ಈ ಒಂದು ಕಾಶ್ಮೀರದ ಪ್ರಾಂತ್ಯದ ವಿಷಯ ಬಗೆಹರಿಯಬೇಕು. ಏಕೆಂತಂದ್ರೆ ರಾಜಾ ಹರಿ ಸಿಂಗ್ ಮತ್ತು ಅಲ್ಲಿನ ಪ್ರಮುಖ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕ ಶೇಖ್ ಅಬ್ದುಲ್ ನಡುವೆ ಇರ್ತಕ್ಕಂಥ ಗೊಂದಲವನ್ನ ಪರಿಹಾರ ಮಾಡಲಿಕ್ಕೆ ತತ್ಕ್ಷಣ ಏನ್ ಮಾಡ್ತಾರೆ, ಸಂವಿಧಾನದ ವಿಧಿ 370ರಲ್ಲಿ ಕಾಶ್ಮೀರದ ಬಗ್ಗೆ ವಿಶೇಷ ಸ್ಥಾನಮಾನವನ್ನ ಕೊಡ್ತಾರೆ. ಆರ್ಟಿಕಲ್ 370 ಸ್ಪೆಷಲ್ ಆರ್ಟಿಕಲ್ ಅಂತ ಕರೀತಾರೆ. ನೆನಪಿಟ್ಕೋಬೇಕು, ಪರೀಕ್ಷೆಯಲ್ಲಿ ಕೇಳ್ತಾರೆ. ವಿಧಿ 370 ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿಧಿ ಯಾವುದು ಅಂತ ಕೇಳಿದ ಸಂದರ್ಭದಲ್ಲಿ ವಿಧಿ 370 ಅಂತ ಬರೆದ್ರೆ ವಿದ್ಯಾರ್ಥಿಗಳೇ 1 ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿ ಹಿಂದಿಯೂ ಕೂಡ ಈ ಒಂದು ವಿಧಿ ಏನಾಗಿದೆ, ಕಾಶ್ಮೀರದಲ್ಲಿ ಹಲವಾರು ವಿಶೇಷ ಸೌಲಭ್ಯಗಳನ್ನ ಕಾಶ್ಮೀರದ ಜನತೆಗೆ ಮತ್ತು ಕಾಶ್ಮೀರ ಸರ್ಕಾರಕ್ಕೆ ಭಾರತ ಸಂವಿಧಾನ ರಚನಾ ಸಭೆ ನೀಡಿತ್ತು. ಒಂದು ಏನಪ್ಪಾ ಅಂತಂದ್ರೆ ಕಾಶ್ಮೀರ ತನ್ನ ಪ್ರತ್ಯೇಕ ಸಂವಿಧಾನವನ್ನು ಕೂಡ ಹೊಂದತಕ್ಕಂಥ ಅವಕಾಶ. ಅದೇ ರೀತಿ ಅದು ಭಾರತದ ಭೂಭಾಗ ಅಂತ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಫ್ಲಾಗ್, ಒಂದು ಬಾವುಟವನ್ನು ಹೊಂದಲಿಕ್ಕೆ, ಅದೇ ರೀತಿಯಲ್ಲಿನ ಆಸ್ತಿ ಹಕ್ಕುಗಳ ಬಗ್ಗೆ ಕೂಡ ಕೆಲವೊಂದಿಷ್ಟು ನಿರ್ಬಂಧ ಮತ್ತು ವಿನಾಯಿತಿಗಳನ್ನ ಕಾಶ್ಮೀರಿ ಜನರಿಗೆ ಈ 370 ವಿಧಿ ನೀಡಿತ್ತು ಅಂತ ಗಮನಿಸಬೇಕು. ಅಂತಂದ್ರೆ ಯಾವುದೇ ಒಬ್ಬ ಭಾರತದ ಹೊರರಾಜ್ಯದ ವ್ಯಕ್ತಿಗಳು ಜಮ್ಮು ಕಾಶ್ಮೀರದಲ್ಲಿ ಆಸ್ತಿಯನ್ನು ಹೊಂದುವ ಹಾಗಿಲ್ಲ ಎಂಬ 35A ವಿಧಿಯನ್ನು ಕೂಡ ಇದರಲ್ಲಿ ಸೇರಿಸಿ ಇಲ್ಲಿ ನಾವು ಈ ಎಲ್ಲ ಅಂಶಗಳನ್ನ ಕಾಣಬಹುದು. ಅದೇ ರೀತಿ ಮುಂದೆ ಈ ಸಂವಿಧಾನ ರಚನಾ ಸಭೆಯು ಕಾಶ್ಮೀರ ಸೇರ್ಪಡೆ ಒಪ್ಪಂದವನ್ನು ಅಂಗೀಕರಿಸಿ ಭಾರತದ ಭೂಭಾಗ ಇಂಡಿಯನ್ ಪಾರ್ಟ್ ಆಫ್ ಇಂಡಿಯನ್ ಯೂನಿಯನ್. ಅದೇ ಈಗೆಲ್ಲ ಆಧಾರದ ಮೇಲೆ 1956ರಲ್ಲಿ ಸಂವಿಧಾನ ಅಳವಡಿಸಿಕೊಂಡು ಪ್ರಜಾಪ್ರತಿನಿಧಿ ಸರ್ಕಾರವನ್ನ ಜಾರಿಗೊಳಿಸಲಾಯಿತು ನೆನಪಿಟ್ಕೊಳ್ಳಿ. ಅದೇ ರೀತಿ ಈ ಒಂದು ಒಪ್ಪಂದ ಆಗಿತ್ತು. ಅದೇ ಸಂವಿಧಾನ ರಚನಾ ಸಭೆಯಲ್ಲಿ ಅಂಗೀಕಾರ ಮಾಡಲಾಯಿತು. 370 ವಿಧಿಯನ್ನ ವಿಶೇಷ ಸ್ಥಾನಮಾನವನ್ನು ನೀಡಿ ಅಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಂವಿಧಾನ ಮತ್ತು ಸರ್ಕಾರ ಸ್ಥಾಪನೆಗೆ ಅವಕಾಶ ನೀಡಲಾಗಿ ಇಲ್ಲಿ ಒಂದು ರಾಜಪ್ರಭುತ್ವ ಅಂತ್ಯಗೊಳಿಸಿ
ಸಂವಿಧಾನವನ್ನು ಅಳವಡಿಸಿಕೊಂಡು ಫಸ್ಟ್ ಟೈಮ್ ಸೆಟ್ ಡೆಮೊಕ್ರೆಟಿಕ್ ಗವರ್ನಮೆಂಟ್ ಇನ್ ದ ಜಮ್ಮು ಕಾಶ್ಮೀರ ಸ್ಟೇಟ್. ಅದೇ ರೀತಿ ಏನು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಅಧ್ಯಕ್ಷ ಶೇಖ್ ಅಬ್ದುಲ್ಲಾ ಅವರು ಪ್ರಥಮ ಮುಖ್ಯಮಂತ್ರಿಯಾಗಿ ಕಾಶ್ಮೀರದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ನೆನಪಿಡಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಇಲ್ಲಿ ಏನು ಶೇಖ್ ಅಬ್ದುಲ್ಲಾ ಅವರು ಮೊದಲು ಏನು ರಾಜಪ್ರಭುತ್ವದ ವಿರುದ್ಧ ಹೋರಾಟ ಮಾಡಿದ್ರು, ಅವರೇ ಮುಂದೆ ಭಾರತದ ಸರ್ಕಾರದ ಒಪ್ಪಂದ ಮಾಡಿಕೊಂಡು 1956ರಲ್ಲಿ ಸಂವಿಧಾನ ರೂಪಿಸಿಕೊಂಡು ಕಾಶ್ಮೀರದ ರಾಜಪ್ರಭುತ್ವ ಅಂತ್ಯವಾಗಿ ಜನಪ್ರತಿನಿಧಿ ಸರ್ಕಾರ ಈ ರೀತಿ ಸ್ಥಾಪನೆ ಆಗಿತ್ತು ಅಂತ ನಾವು ಪರೀಕ್ಷೆಯಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದಿಷ್ಟು ನಾವು ಏನು ಪರೀಕ್ಷಾ ದೃಷ್ಟಿಯಿಂದ ನಾವುಗಳು ಕಾಶ್ಮೀರ ಒಂದು ಪ್ರಾಂತ್ಯ ಯಾವ ರೀತಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು ಕೇಳಿದಂಥ ಸಂದರ್ಭದಲ್ಲಿ ಈ ಎಲ್ಲ ಸಂಗತಿಗಳನ್ನ ಬರೀಬೇಕಾಗುತ್ತೆ. ಅದೇ ರೀತಿ ಪ್ರಸ್ತುತ ನಾವು ಮುಂದುವರೆದು ಕಳೆದ ಕೆಲವು ವರ್ಷಗಳಿಂದ ಏನಾಯಿತು, ನಮ್ಮ ಭಾರತದ ಸರ್ಕಾರ ಮತ್ತು ಸಂಸತ್ ಈ ಒಂದು ವಿಶೇಷ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ 370ನೇ ವಿಧಿಯನ್ನು ರದ್ದು ಮಾಡಿ ಈಗ ಕಾಶ್ಮೀರದಲ್ಲಿ ಅಲ್ಲಿನ ರಾಜಕೀಯ ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಮಾಡಿದ್ದು ಈ ಜಮ್ಮು ಕಾಶ್ಮೀರ ರಾಜ್ಯವನ್ನು ವಿಭಜಿಸಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗಿದೆ. ಈಗ ಅದು ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಾಂತ್ಯವಲ್ಲ ಅಥವಾ ರಾಜ್ಯವಲ್ಲ, ಈಗ ಕೇವಲ ಅದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗಿದೆ. ಒಂದು ಜಮ್ಮು ಮತ್ತು ಕಾಶ್ಮೀರ, ಇನ್ನೊಂದು ಯಾವುದು ಲಡಾಖ್. ಯಾಕಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, 1956 ನಂತರ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶ್ರೀನಗರ ಒಂದು ಬೇಸಿಗೆ ರಾಜಧಾನಿಯಾಗಿದ್ರೆ ಜಮ್ಮು ಒಂದು ಚಳಿಗಾಲದ ರಾಜಧಾನಿಯಾಗಿತ್ತು. ಅದೇ ರೀತಿ ಮುಂದುವರೆದಿದ್ದು ಈ ಲಡಾಖ್ ಎಂಬ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಸ್ತುತ ಲೇ ಎಂಬುದು ಚಳಿಗಾಲದ ಬೇಸಿಗೆ ಕಾಲದ ರಾಜಧಾನಿಯಾಗಿದ್ರೆ ಅದೇ ರೀತಿ ಚಳಿಗಾಲದ ರಾಜಧಾನಿ ಯಾವುದು ಕಾರ್ಗಿಲ್ ಅಂತ ನೆನಪಿಟ್ಕೊಬೇಕು. ಈ ರೀತಿ ನಾವು ಈ ಸಂಗತಿಯನ್ನ ಇವತ್ತು ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಅರ್ಥ ಮಾಡ್ತೀವಿ ವಿದ್ಯಾರ್ಥಿಗಳೇ. ಅಂತಂದ್ರೆ ಭಾರತ ಒಕ್ಕೂಟಕ್ಕೆ ಕಾಶ್ಮೀರದ ಸೇರ್ಪಡೆ ಎಂಬ ಸಂಗತಿಯನ್ನು ಆರಂಭಿಸಿ ಈ ತರಗತಿಯಲ್ಲಿ ನಾವು ಉತ್ತರ ಭಾರತದಲ್ಲಿ ಉತ್ತರ ದಿಕ್ಕಿಗೆ ಬರ್ತಕ್ಕಂಥ ಭಾರತದ ಪುಟಮಣಿ ಇರ್ತಕ್ಕಂಥ ಒಂದು ಪ್ರದೇಶವೇ ಕಾಶ್ಮೀರ. ಅದೇ ರೀತಿ ಇದು ಭೂಮಿಯ ಮೇಲೆ ಸ್ವರ್ಣ ಅಂತ ಅರ್ಥ ಮಾಡಿಕೊಂಡು ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರವೂ ಕೂಡ ಸ್ವತಂತ್ರವಾದ ದೇಶ ಸಂಸ್ಥಾನವಾಗಿತ್ತು. ಅದೇ ರೀತಿ ತನ್ನದೇ ಆಗಿರತಕ್ಕಂಥ ಸಾಂಸ್ಕೃತಿಕ ಅಸ್ಮಿತೆಯನ್ನು ಹೊಂದಿರತಕ್ಕಂಥದ್ದು, ಅದು ಹಲವಾರು ಧರ್ಮದ ಜನಾಂಗವನ್ನು ಹೊಂದಿರತಕ್ಕಂಥದ್ದು, ಸಿಖ್ಖರು, ಬುದ್ಧರು, ಹಿಂದೂ, ಕಾಶ್ಮೀರಿ ಪಂಡಿತರು, ಅದೇ ರೀತಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಅತಿ ಹೆಚ್ಚು ಇತ್ತು ಅಂತ ಅರ್ಥ ಮಾಡಿಕೊಂಡು ಅದೇ ರೀತಿ ಅದು ಹಲವಾರು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಸದಾ ಹಿಮಾದಿಂದ ಕೂಡಿರ್ತಕ್ಕಂಥ ಲೇ ಮತ್ತು ಲಡಾಖ್ ಪ್ರದೇಶಗಳನ್ನು, ಅದೇ ರೀತಿ ಕಾಶ್ಮೀರದ ಮೇಲೆ ಬರ್ತಕ್ಕಂಥ ಡಾಲೆ ಉತ್ತಮವಾಗಿರ್ತಕ್ಕಂಥ ಒಂದು ಕಡಿಮೆ ಹೊಂದಿರ್ತಕ್ಕಂಥದ್ದು, ಹಲವಾರು ನದಿ ಮೂಲಗಳನ್ನು ಇರ್ತಕ್ಕಂಥ ಪ್ರದೇಶ. ಅದೇ ರೀತಿ ಎಲ್ಲ ಇದು ಕೂಡ ಹಲವಾರು ನೈಸರ್ಗಿಕ ಸಂಪತ್ತುಗಳನ್ನು ಶ್ರೀಮಂತರನ್ನು ಹೊಂದಿರ್ತಕ್ಕಂಥ ರಾಜ್ಯ ಅಂತ ನಾವು ಅರ್ಥ ಮಾಡ್ತೀವಿ. ಈ ಎಲ್ಲ ಕಾರಣಗಳಿಂದ ಅದೇ ರೀತಿ ಏನು ರಾಜ ಅಲ್ಲಿ ರಾಜಮನೆತನವನ್ನು ಆಡಳಿತ ನಡೆಸ್ತಿದ್ದ ಅಂತ ಅರ್ಥ ಮಾಡ್ಕೊಂಡಿವಿ. ಅದೇ ಮುಂದೆ ಏನಾಯಿತು, ಈ ರಾಜಪ್ರಭುತ್ವದ ವಿರುದ್ಧ ಈ ಒಂದು ಪ್ರಜಾಪ್ರಭುತ್ವದ ಗಾಳಿ ಭಾರತದ ಅಕ್ಕಪಕ್ಕ ಬೀಸಲು ಆರಂಭಿಸಿ ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರ ದೇಶ ರಾಜ್ಯಗಳಾದವು, ಶೇಖ್ ಅಬ್ದುಲ್ಲಾ ಅವರು ಕೂಡ ಅಲ್ಲಿನ ಜನರನ್ನು ಸಂಘಟಿಸಿ ಹಕ್ಕುಗಳಿಗಾಗಿ ಪ್ರತ್ಯೇಕ ಕಾಶ್ಮೀರ ರಚನೆಯನ್ನ ಒಂದು ಹೋರಾಟವನ್ನು ಆರಂಭ ಮಾಡ್ತಾರೆ. ಅದೇ ರೀತಿಗೆ ಬಹುಸಂಖ್ಯಾತರು ಮುಸ್ಲಿಮರಿರುವ ಕಾರಣದಿಂದ ಅಲ್ಲಿನ ಜನರು ರಾಜನ ದಂಗೆ ಇರುವ ಕಾರಣದಿಂದ ಭೌಗೋಳಿಕವಾಗಿ ಹತ್ತಿರ ಆಗ್ತಕ್ಕಂಥ ಅಂಶವನ್ನು ಇಟ್ಕೊಂಡು ಪಾಕಿಸ್ತಾನ ಕಾಶ್ಮೀರ ಕಣಿವೆಯನ್ನು ಆಕ್ರಮಿಸಲು ಸಿದ್ಧತೆ ಮಾಡಿಕೊಂಡಿತ್ತು ಅಂತ ಅರ್ಥ ಮಾಡಿಕೊಂಡು ಅದೇ ರೀತಿ ಈ ಎಲ್ಲ ಆಧಾರದ ಮೇಲೆ 1947ರಲ್ಲಿ ಪಾಕಿಸ್ತಾನದ ಉಸುಳುಕೋರರು ಬಂದೂಕನ್ನು ಇಟ್ಕೊಂಡು ಏನ್ ಮಾಡ್ತಾರೆ, ಭಾರತವನ್ನು ಪ್ರವೇಶಿಸಿ ಹಲವಾರು ಕಾಶ್ಮೀರದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಜ ಹರಿಸಿಂಗ್ ಅವರು ಭಾರತ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಭಾರತ ಸರ್ಕಾರವು ಆ ಕಾಶ್ಮೀರ ರಕ್ಷಣೆ ಮಾಡಲಿಕ್ಕೆ ಸೇನೆಯನ್ನ ಕಳಿಸುತ್ತೆ. ಅದೇ ರೀತಿ ಮುಂದೆ ಏನಾಯಿತು, ಈ ರೀತಿ ಭಾರತೀಯ ಸೇನೆ ಕಾಶ್ಮೀರ ರಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಸರ್ ಓವೆನ್ ಡಿಸನ್ ಎಂಬ ವಿಶ್ವಸಂಸ್ಥೆ ರಾಯಭಾರಿ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಅವರು ಕದನ ವಿರಾಮ ಘೋಷಣೆ ಮಾಡ್ತಾರೆ. ಈ ರೀತಿ ಕದನ ವಿರಾಮ ಘೋಷಣೆ ಆದಂಥ ನಂತರ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಕೆಲವು ಪ್ರದೇಶ ಕಾಶ್ಮೀರ ಪ್ರದೇಶ ಪಾಕಿಸ್ತಾನದ ವಶದಲ್ಲಿದೆ. ಮತ್ತು ಬಹುತೇಕ ಭೂಭಾಗ ಭಾರತದ ಅಧಿಪತ್ಯವನ್ನು ಹೊಂದಿದ್ದು. ಈ ರೀತಿ 26 ಅಕ್ಟೋಬರ್ 1942ರಲ್ಲಿ ರಾಜ ಹರಿಸಿ ಭಾರತ ಸರ್ಕಾರದ ಜೊತೆ ಅಕ್ಸೆಷನ್ ಪತ್ರಕ್ಕೆ ಸಹಿ ಹಾಕಿದ್ದನ್ನು ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗೆ. ಈ ರೀತಿ ಸಹಿ ಹಾಕಿದಂಥ ಭಾರತದ ಒಂದು ಕಾಶ್ಮೀರ ಅವಿಭಾಜ್ಯ ಅಂಗವಾಯಿತು. ಕಾಶ್ಮೀರವು
ಭಾಗಕ್ಕೆ ಬರಲೇಬೇಕಾಗಿರ್ತಕ್ಕಂಥ ಒಂದು ಕನಸು ಈಡೇರದೆ ಇಂದಿಗೂ ಕೂಡ ಪಾಕಿಸ್ತಾನವು ಕೂಡ ಇದರ ಮೇಲೆ ತನ್ನ ಹೋರಾಟವನ್ನು ಮುಂದುವರಿಸಿದ್ದು ಕಾಶ್ಮೀರದ ಬಿಕ್ಕಟ್ಟು ಹಾಗೆ ಉಳಿದಿದ್ದು ಹಲವಾರು ನಾಗರಿಕರು ಮತ್ತು ಹಲವಾರು ನಮ್ಮ ವೀರ ಯೋಧರು ಕಾಶ್ಮೀರದಗೋಸ್ಕರ ಕಾಶ್ಮೀರದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಅಂತೇಳಿ ನೆನಪಿಟ್ಕೋಬೇಕು. ಈ ಒಂದು ಕಾರಣಕ್ಕಾಗಿ 1999ರಲ್ಲಿ ಕಾರ್ಗಿಲ್ ಯುದ್ಧ ಆಗಿರೋದನ್ನು ಕೂಡ ನಮಗೆ ಕಾಣಬಹುದು. ಅದೇ ರೀತಿ ನಿರಂತರವಾಗಿ ವಿಶೇಷವಾಗಿ 1980ರ ನಂತರ ಇದೊಂದು ಪಠ್ಯದಲ್ಲಿ ಇಲ್ಲದೇ ಇದ್ರೂ ಕೂಡ ಜ್ಞಾನದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳುವ ವಿದ್ಯಾರ್ಥಿಗಳೇ 1980ರ ದಶಕದ ನಂತರ ಅಲ್ಲಿ ಪಾಕಿಸ್ತಾನದ ಪ್ರೇರಿತ ಭಯೋತ್ಪಾದಕ ಹಲವಾರು ಸಂಘಟನೆಗಳು ಭಾರತ ಸರ್ಕಾರಕ್ಕೆ ಹಲವಾರು ತೊಂದರೆಗಳನ್ನು ಕೊಡಬೇಕು, ಕಾಶ್ಮೀರದಲ್ಲಿ ಶಾಂತಿಯನ್ನ ಮರುಕಳಿಸಬಾರದು, ಗಲಭೆಯಿಂದ ಕೂಡಿಸಬೇಕು ಮತ್ತು ವಿಶ್ವಸಂಸ್ಥೆಯನ್ನು ಕಣ್ಕರಿಸಬೇಕು ಅಂತೇಳಿ ಒಂದು ಕುತಂತ್ರವನ್ನು ನಡೆಸಿ ಹಲವಾರು ಭಯೋತ್ಪಾದಕ ಸಂಘಟನೆಗಳನ್ನು ಉಂಟಾಕಿದ್ದಾರೆ. ಲಷ್ಕರ್ ಇ ತೊಯ್ಬಾ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಹೀಗೆ ಕೆಲವಾರು ಸಂಘಟನೆಗಳು ಅಲ್ಲಿ ಜೀವಂತವಾಗಿದ್ದು ವ್ಯಾಪಾರ ಸಾವು ನೋವು ಕಾರಣ ಆಗಿದೆ. ಅದೇ ರೀತಿ ಇಲ್ಲಿ ಪ್ರತ್ಯೇಕ ಕಾಶ್ಮೀರ ರಾಜ್ಯ ಸ್ಥಾಪನೆ ಮಾಡಲೇಬೇಕು ಅಂತೇಳಿ ಹಿಂದೆ ಏನಾಗಿತ್ತು 1920ರ ನಂತರ ಹುರಿಯತ್ ಕಾನ್ಫರೆನ್ಸ್ ಇರ್ಬೋದು, JKLF ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್, ಈ ರೀತಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ಸ್ಥಾಪನೆಯಾಗಿ ಪ್ರತ್ಯೇಕ ಕಾಶ್ಮೀರದ ಬೇಡಿಕೆಯನ್ನು ಇಟ್ಟಿದ್ದಾವೆ. ಅದೇ ರೀತಿ ಎಲ್ಲ ಕಾರಣಗಳಿಗೂ ಕೂಡ ಇದರ ನಡುವೆ 1950ರ ನಂತರ ಅಲ್ಲಿ ಹಲವಾರು ಚುನಾವಣೆಗಳು ನಡೆದು ವಿಧಾನಸಭೆಯು ಸ್ಥಾಪಿತವಾಗಿ ಪೀಪಲ್ ಡೆಮೊಕ್ರೆಟಿಕ್ ಪಕ್ಷ, ಮುಫ್ತಿ ಮೆಹಬೂಬ್ ಸಯೀದ್, ಮೆಹಬೂಬಾ ಮುಫ್ತಿ, ಅದೇ ರೀತಿ ಶೇಖ್ ಅಬ್ದುಲ್ಲಾ ಮಗ ಫಾರೂಕ್ ಅಬ್ದುಲ್ಲಾ ಇವರು, ಅದೇ ರೀತಿ ಉಮರ್ ಅಬ್ದುಲ್ಲಾ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿ ಸಲಹೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಭಾರತ ಸರ್ಕಾರ ನೀಡಿತು ಮತ್ತು ಅವರು ಕೂಡ ನಡೆಸಿದರು. ಆದರೆ ಈ ಎಲ್ಲ ಭಯೋತ್ಪಾದಕ ದಾಳಿಗಳು ಮತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ದಿನನಿತ್ಯ ಪಾಕಿಸ್ತಾನದ ಒಂದು ಸೈನಿಕ ಪಡೆಗಳಿಂದ ಕಠಿಣ ದಾಳಿ ಆಗ್ತಿದೆ, ಅಲ್ಲಿ ಶಾಂತಿ ನಡೆಸಲು ಅವಕಾಶ ಆಗಿಲ್ಲ. ನಿರಂತರವಾಗಿ ಒಂದು ಅಶಾಂತಿಯನ್ನು ಉಂಟು ಮಾಡಿ ಒಂದು ಬಿಕ್ಕಟ್ಟು ಪ್ರದೇಶ ಆಗಿದೆ ಅಂತೇಳಿ ಕಾಣಬಹುದು. ಅದೇ ರೀತಿ ಸಂವಿಧಾನದ ರಚನಾ ಸಭೆಯು ಸಂವಿಧಾನದ ವಿಧಿ 370 ಅಳವಡಿಸಿ ಅಲ್ಲಿ ಕಾಶ್ಮೀರಕ್ಕೆ ವಿಶೇಷ ಸ್ಥಾನವನ್ನು ನೀಡಿದರು. ಇದು ಹಲವಾರು ವಿರೋಧ ಸಾಮಾನ್ಯವಾಗಿ ಭಾರತದ ಎಲ್ಲ ಗಡಿ ಒಳಗಿರ್ತಕ್ಕಂಥ ಜನರಿಗೆ ಒಂದೇ ಕಾನೂನು, ಆದರೆ ಕಾಶ್ಮೀರದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಒಂದು ಕಾನೂನು ಆಗಿರೋದ್ರಿಂದ ಇದು ಸ್ವಲ್ಪ ಗೊಂದಲಕ್ಕೆ ಈಡಾಗಿತ್ತು. ಅದೇ ರೀತಿಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಭಾವನೆ ನೋಡಲಿಕ್ಕೆ ಅಖಂಡ ಭಾರತದ ಪರಿಕಲ್ಪನೆಗೆ ಧಕ್ಕೆ ಆಗಿದೆ. ಈ ಕಾರಣಗಳಿಂದ ಭಾರತ ಸರ್ಕಾರ ಮತ್ತು ಸಂಸತ್ನಲ್ಲಿ ಕಾಯ್ದೆಯನ್ನು ಮಂಡಿಸಿ ಸದ್ಯದ ಮಟ್ಟಿಗೆ ಏನಾಗಿದೆ 370ರ ವಿಧಿಯನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರವನ್ನು ಮತ್ತೆ ವಿಂಗಡಿಸಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶವನ್ನು ನಿರ್ಮಿಸಿದಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳನ್ನು ನೇಮಕ ಮಾಡಿ ಭಾರತದ ಸರ್ಕಾರದ ಪಕ್ಕದ ಆಡಳಿತವನ್ನು ನಡೆಸುತ್ತಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು. ಆದರೆ ಇದಿಷ್ಟು ಪರೀಕ್ಷೆಯಲ್ಲಿ ಬರೀತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಪರೀಕ್ಷೆಯಲ್ಲಿ 5 ಮಾರ್ಕ್ಸ್ಗೆ ಕೇಳಬಹುದು ಅಥವಾ 10 ಮಾರ್ಕ್ಸ್ಗೆ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಒಟ್ಟಾರೆ ದೇಶೀಯ ಸಂಸ್ಥಾನಗಳ ಏಕೀಕರಣವನ್ನು ವಿವರಿಸಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪಟೇಲ್ ಅವರ ಏನು ಇಂಡಿಯನ್ ಸ್ಟೇಟ್ ಆಫ್ ಡಿಪಾರ್ಟ್ಮೆಂಟ್ ವಹಿಸಿರ್ತಕ್ಕಂಥದ್ದು, ಪಟೇಲ್ ಸ್ಕೀಮ್ ಯಾವ ರೀತಿ ಜಾರಿಗೆ ತಂದರು, ಯಾವೆಲ್ಲ ರೀತಿ ಪ್ರಾಂತ್ಯಗಳನ್ನು ಕೂಡಿಸಿ ಅಖಂಡ ಭಾರತವನ್ನು ನಿರ್ಮಾಣ ಮಾಡಿದರು, ಅದೇ ರೀತಿ ಚುನಾವಣೆಯನ್ನು ಪ್ರಾಂತ್ಯವನ್ನು ಭಾರತದ ಒಕ್ಕೂಟಕ್ಕೆ ಯಾವ ರೀತಿ ಸೇರ್ಪಡೆ ಮಾಡಲಾಯಿತು, ಹಾಗೆಯೇ ಹೈದರಾಬಾದ್ ಪ್ರಾಂತ್ಯವನ್ನು ಕೂಡ ಯಾವ ರೀತಿ ಆಪರೇಷನ್ ಪೂರ್ವ ಕಾರ್ಯಾಚರಣೆ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು ಅಂತ ಬರೀಬೇಕಾಗುತ್ತೆ. ಹಾಗೆಯೇ ಭಾರತದ ಒಕ್ಕೂಟಕ್ಕೆ ಕಾಶ್ಮೀರ ಸೇರ್ಪಡೆ ಯಾವ ರೀತಿ ಆಯಿತು ಅಂತ ನಾವು ಈ ಒಂದು ವಾಕ್ಯದವರೆಗೆ ತಾವೆಲ್ಲರೂ ಕೂಡ ಬರೆದಿದ್ರೆ ಯಾವ ವಿದ್ಯಾರ್ಥಿಗಳೇ 10 ಮಾರ್ಕ್ಸ್ ಸಿಗ್ತಕ್ಕಂಥದ್ದು ಯಾವುದೇ ಒಂದು ಅನ್ಯಾಯ ಆಗಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಚರ್ಚೆ ಮಾಡಿರ್ತಕ್ಕಂಥ ಅಧ್ಯಯನ ಮಾಡಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನ ಬರೀತಕ್ಕಂಥದ್ದಾಗಬೇಕು ಮತ್ತು ಪರೀಕ್ಷಾ ದೃಷ್ಟಿಯಲ್ಲಿ ಜ್ಞಾನದ ದೃಷ್ಟಿಯಿಂದ ಅಧ್ಯಯನ ಮಾಡಿದ್ದ ಹೇಳ್ತೇನೆ ವಿದ್ಯಾರ್ಥಿಗಳೇ. 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ನಂತರ ಕೂಡ ಹಲವಾರು ಪ್ರಶ್ನೆಗಳು ಬರ್ಬೋದು ವಿದ್ಯಾರ್ಥಿಗಳೇ. ಅವೆಲ್ಲ ತಮಗೆ ಗೊತ್ತಿದೆ. ನಾವು ಈ ಸಂಗತಿಗಳನ್ನು ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ, ಇಷ್ಟೆಲ್ಲ ಒಂದು ಅಮೂಲ್ಯವಾಗಿರ್ತಕ್ಕಂಥ ಧಾರ್ಮಿಕವಾಗಿ ಭಾರತಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಒಂದು ಭೂಮಿಯ ಮೇಲಿನ ಸ್ವರ್ಗ ಆಗಿರ್ತಕ್ಕಂಥ ಕಾಶ್ಮೀರವು ಮತ್ತೆ ಸ್ವರ್ಗವನ್ನು ನಿರ್ಮಾಣ ಮಾಡಲೇಬೇಕು. ಏನು ಹಿಂದೆ ಹಲವಾರು ದೇವರು ವಾಸ ಮಾಡಿದ್ರು, ಅದು ಸ್ವರ್ಗ ಅಂತ ಕರೀತದೆ. ಈ ವಾತಾವರಣ ಸೃಷ್ಟಿಯಾಗಿ ಅಂತ ನಾವೆಲ್ಲ ಆಶಯ ಮಾಡೋಣ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ಟುಡೇ ಕ್ಲಾಸ್ ವಿ ಕವರ್ಡ್ ಆಲ್ ದೀಸ್ ಪಾಯಿಂಟ್ಸ್, ಹೌ Kashmir was accepted Indian Union. So we know that already discussed about the Kashmir was a North Indian territory. It's a very
historical place and is called crown of Indian territory. And earlier it was a princely state. The king Hari Singh was ruled the state. In this province there is many religions you can see, and the majority of the peoples were Muslims and the minorities peoples were Sikhs, Buddhists and the Kashmiri Pandits. So after the independence, the Raja Hari Singh wanted independent state of Kashmir will be continuously existing, but this province have very rich in natural sources and also very religious Hindu religious places in this province, and also these are all factors, and also the expansion of democratic in neighboring states like India and also Pakistan and other China. So these factors, the situation happened. The National Conference leader Sheikh Abdullah started the movement against the end of King's rule, and this situation, so Pakistan wanted to acquire the Kashmir to their territories. They prepared the military attack, so that October 1947, the Pakistan supported infiltrators or militants, acquired few places of Kashmir state, and also simultaneously the king of Kashmir, Raja Hari Singh, seek help of Indian government. Ultimately, government of India accepted request and also sent the military troops to the Kashmir. Ultimately, Indian army also counter attack to the Pakistan army, and that time the United Nations organization came to the mediation and also sent the officer Sir Owen Dixon. Finally, he declared the ceasefire. That time, so few part of the terrorist attack by Pakistan is called Pakistan occupied Kashmir, and remaining major part of the Kashmir occupied by the India is called Indian occupied Kashmir. The line that divides the India IOC and it's called LOC, and also nowadays also you can see there is a Kashmir conflict today also, and continuously there are the cross-border terrorism and all these things happen. There is again file in the international border LOC, and also there is many armed attacks by the Pakistani army in this border of this Kashmir state, and also India also strongly they answered the Pakistan army. You can see Kargil war and so many militants attack also happened in Kashmir state as a counter attack by Indian army also. The big loss for Pakistan also, and also finally the Indian Constitution Reforming Committee accepted the accession agreement. It was signed on 26 October 1947, and finally declared in this Constitution Reforming Committee declared that it's a Kashmir was an integrated part of India, and also finally gave the special provisions according to 370 articles to adopt the separate constitution for the state, and also adopt a separate flag for the territory. And according to these all factors, so 1946 the first time the Sheikh Abdullah led government was established under Article 360 and Constitution Reform Assembly recommendation. He was appointed the first Chief Minister of the state, and also he ruled his son and grandsons also, Sheikh Abdullah, Farooq Abdullah and Umar Abdullah also. So finally, so we can see that presently, so few years back, our Indian government passed the bill in Parliament and abolished the 370 articles, and also partition of J&K state into two union territories, one Jammu Kashmir and Ladakh Union territories. So students, we are all seriously got this point from the examination purpose and knowledge purpose. So today class, all this covered these issues. Thank you everyone. So ಮುಂದಿನ ಒಂದು ತರಗತಿಯಲ್ಲಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾರತದ ಒಕ್ಕೂಟದಲ್ಲಿ ಪಾತ್ರ ಏನು ಎನ್ನುವ ಕುರಿತು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳು ಕೂಡ. ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.